ರಾಜಧಾನಿಯಲ್ಲಿ ಇವರನ್ನ ಹೇಳೋರು ಕೇಳೋರು ಇಲ್ವಾ? ಅಮಾಯಕರ ಮೇಲೆ ಪುಂಡರು ಅಟ್ಟಹಾಸವನ್ನ ಮೆರಿತಾ ಇದ್ದಾರೆ. ಕಿಡ್ನಾಪ್ಗೆ ಯತ್ನಿಸ್ತಾ ಇರುವಂತದ್ದು 2 ದಿನದ ಹಿಂದೆ ಬ್ಯಾಡರಹಳ್ಳಿಯ ನಾಗರಹೊಳೆ ಸರ್ಕಲ್ನಲ್ಲಿ ನಡೆದಿರುವಂತಹ ಘಟನೆ. ನಡು ರಸ್ತೆಯಲ್ಲಿ ಯುವಕರನ್ನ ಥಳಿಸಿ ಆಟೋಗೆ ಹತ್ತಿಸಿದೆ ಗ್ಯಾಂಗ್. ನಟ ಎಂಬಾತನಿಗೆ ಸ್ಕೆಚ್ ಹಾಕಿ ಬಂದಿದ್ದಂತಹ ಆಸಾಮಿಗಳು. ಆದ್ರೆ ಬಟ್ ಸಿಕ್ಕಾಕೊಂಡಿದ್ದು ಮಾತ್ರ ನಟನ ಸ್ನೇಹಿತ ಶರತ್. ಸ್ನೇಹಿತರ ಜೊತೆಗೂಡಿ ಟೀ ಕುಡಿತಾ ಇದ್ದಂತಹ ಶರತ್, ನೀನೇನಾ ನಟ ಅಂತ ಕೇಳಿರ್ತಾರೆ ಮೂವರು ಅಪರಿಚಿತರು. ನಟ ಅಲ್ಲ ಶರತ್ ಅಂತ ಹೇಳಿದ್ರು ಕೂಡ ಸುಳ್ಳು ಹೇಳ್ತೀಯಾ ಅಂತ ಹೇಳ್ಬಿಟ್ಟು ಹಲ್ಲೆನ ಮಾಡಿದ್ದಾರೆ. ಬಳಿಕ ಆಟೋ ಒಳಗೆ ನೂಕಿ ಸ್ವಲ್ಪ ದೂರ ಕರ್ಕೊಂಡು ಹೋಗಿದ್ದಾರೆ ಕೂಡ. ಶರತ್ ಅಕ್ಕನಿಗೆ ಕರೆ ಮಾಡಿ ಅವಾಚ್ಯವಾಗಿ ನಿಂದನೆ ಕೂಡ ಮಾಡಿದ್ದಾರೆ. ಬಳಿಕ ಶರತ್ ಫೋನ್ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಪುಂಡ್ರ ಗ್ಯಾಂಗ್ ಇವನು ನಟ ಅಲ್ಲ ಅಂತ ಹೇಳ್ಬಿಟ್ಟು ತಿಳಿದ್ಬಿಟ್ಟು ಮತ್ತೆ ಬಿಟ್ಬಿಟ್ಟು ಕಳಿಸಿದ್ದಾರೆ. ಘಟನೆ ಬಗ್ಗೆ ಬ್ಯಾಡರಹಳ್ಳಿ ಠಾಣೆಗೆ ದೂರನ್ನ ನೀಡಿದ್ದಾರೆ ಶರತ್. ಎಫ್ಐಆರ್ ದಾಖಲಿಸಿ ಕಿಡ್ನಾಪ್ ಮಾಡಿರುವಂತಹ ಗ್ಯಾಂಗ್ ಆಗಿ ಪೊಲೀಸರು ಶೋಧ ಕಾರ್ಯವನ್ನು ಕೂಡ ನಡೆಸ್ತಾ ಇರುವಂತದ್ದು. ಸೊ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಹಲ್ಲೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ತನ್ನ ಹೆಸರು ನಟ ಅಲ್ಲ ಶರತ್ ಅಂತ ಹೇಳಿದ್ರು ಕೂಡ ಕೇಳಿಲ್ಲ, ಹಲ್ಲೆ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಮತ್ತೆ ಫೋನ್ ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ ಆತನ ಅಕ್ಕನಿಗೆ ಕರೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂತಿರ್ತಾರೆ ಕೂಡ. ನನ್ ತಮ್ಮನ್ಗ ಒಂಚೂರ್ ಏನಾದ್ರು ಆಯ್ತು ಅನ್ಕೋ, ನೀನು ಒಂದೇ ಒಂಚೂರ್ ಏನಾದ್ರು ಆಯ್ತು ಅನ್ಕೋ, ನೋಡ್ತಾ ಇರ ಏನಾಗುತ್ತೆ ಅಂತ. ಯಾವ ಲೆವೆಲ್ಗೆ ಹೋಗುತ್ತೆ ನೋಡಿದು. ಅವನ್ಗೊಂಚೂರು ಒಂದೇ ಒಂದ್ ಹನಿ ರಕ್ತ ಬರ್ಲಿ ಅವನ್ ಮೈಲಿ. ಪೊಲೀಸ್ನವ್ರ ಹತ್ರ ಮಾತಾಡೋ ಬಂದೀನಿ ಇದನ್ನ. ಯಾಕೆ ಪೊಲೀಸ್ನವ್ರ ಹತ್ರ ಮಾತಾಡಕ್ ಈ ಗಂಡಸ್ತನ ಇರಲ್ವಾ? ಕಂಡವ್ರ ಮನೆ ಹೆಣ್ಮಕ್ಳ ಹತ್ರ ಮಾತಾಡುವಾಗ ಇರೋ ಗಂಡಸ್ತನ ಪೊಲೀಸ್ ಹತ್ರ ಮಾತಾಡುವಾಗ ಇರಲ್ಲ. ಏನೋ ರಾಖಿ ಅಂತನಾ? ರಾಖಿ ಅವ್ರೆ, ಸರಿ ಆಯ್ತು, ನಿನ್ ಮೇಲೆ ನಾನು ಕಂಪ್ಲೇಂಟ್ ಕೊಡೋದು ಇವಾಗ. ಬಾ ಆಯ್ತು, ಕೊಡ್ತೀನಿ ಇಡು, ತೋರಿಸ್ತೀನಿ ಇಡು, ಕೊಟ್ಬಿಟ್ಟು ಬಾ. ಅವನೊಂದು ಕಿಡ್ನಾಪ್ ಕೇಸ್ ಕೊಡಲ್ಲ, ನನ್ನ ಮೇಲೆ ಮಾತಾಡಿರೋದಕ್ಕೆ ಕೊಡ್ತೀನಿ ಕಂಪ್ಲೇಂಟು. ಬಾ ಆಯ್ತಾ, ಬಾ. ಏನಾಯ್ತು ಗಲಾಟೆ? ನಾನು ನನ್ನ ಫ್ರೆಂಡ್ ಟೀ ಕುಡಿತಾ ಇದ್ವಿ ನಾಗರಹೊಳೆ ಸರ್ಕಲಲ್ಲಿ. ಯಾರು ಏನೋ ಗೊತ್ತಿಲ್ಲ ನಟನ ಅಂತ ಕರ್ಕೊಂಡು, ನಟ ಅಲ್ಲ ಅಂದ್ರೂ ಏಕಾಏಕ ಮಕ್ಕಳ ಮೇಲೆ ಹೊಡೆದು ಆಟೋನ ಕರ್ಕೊಂಡೋಗಿ ಮುಂದೆ ಕರ್ಕೊಂಡೋಗಿ ಏಕಾಏಕ ಹೊಡೆದು, ಆಮೇಲೆ ನಾನು ನಟ ಅಲ್ಲ ಅಂತ ಗೊತ್ತಾದ್ಮೇಲೆ ಯಾರೋ ಬೇರೆ ನನ್ನ ಮೊಬೈಲಿಂದ ಫೋನ್ ಮಾಡಿದ್ರು ಅಂತ ಗೊತ್ತಾದ್ಮೇಲೆ ನನ್ನ ಬಿಟ್ಟು ಈ ಥರ ಪರಿಸರ ಬಿಟ್ಟು ಬ್ಯಾಡರಹಳ್ಳಿ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟು. ಎಷ್ಟು ಜನ ಇದ್ರು? ಅವ್ರು 3 ಜನ ಇದ್ರು. ಏನಾಯ್ತು? ಸೊ ನೋಡ್ತಾ ಇರ್ಬೋದು, ಆತನ ಅಕ್ಕನಿಗೂ ಕೂಡ ಕರೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಲ್ಲಿಸಿದ್ದಾರೆ. ಮತ್ತು ಆ ಕಡೆಯಿಂದ ಅವರು ಕೂಡ ಹೇಳ್ತಿದ್ದಾರೆ ತಮ್ಮನಿಗೆ ಏನಾದರೂ ಆದರೆ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು. ಬಟ್ ಶರತ್ ಅನ್ನುವಂಥದ್ದು ಕರೆ ಮಾಡಿದಂಥ ಸಂದರ್ಭದಲ್ಲಿ ಅವ್ರಿಗೆ ಗೊತ್ತಾಗಿದೆ ಅಲ್ಲ ಅಂತ, ಅದಾದಮೇಲೆ ಬಿಟ್ಟು ಕಳಿಸಿದ್ದಾರೆ. ಬಟ್ ಪೊಲೀಸರು ಅಂದರೆ ಕಿಡ್ನ್ಯಾಪ್ ಮಾಡಿ ಕರ್ಕೊಂಡು ಹೋಗಿ ಹಲ್ಲೆ ಮಾಡಿದ್ದಕ್ಕಾಗಿ ಇದೀಗ ಕೇಸ್ ಕೂಡ ದಾಖಲು ಮಾಡಿಕೊಂಡು ಹುಡುಕ್ತಾ ಇದ್ದಾರೆ. ಶರತ್ ಅಂತ ಹೇಳಿದ್ರು ಕೂಡ ಬಿಟ್ಟಿಲ್ಲ, ಅಂದರೂ ಕೂಡ ಹಲ್ಲೆನ ಮಾಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಟೀ ಕುಡಿತಾ ಕೂತಿರ್ತಾರಂತೆ. ಸೊ ಆ ಸಂದರ್ಭದಲ್ಲಿ ಸಡನ್ಲಿ ಏಕಾಏಕಿ ಬಂದುಬಿಟ್ಟು ಆಟೋ ಒಳಗೆ ನುಗ್ಗೋದಕ್ಕೆ ಟ್ರೈ ಮಾಡಿ ನುಗ್ಗಿಸಿ ಅಲ್ಲಿ ಹಲ್ಲೆ ಮಾಡೋದಕ್ಕೆ ಮಾಡಿದ್ದಾರೆ ಹಲ್ಲೆಯನ್ನು. ಸೊ ಫೋನನ್ನು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಗೊತ್ತಾಗಿದೆ ಆತ ಶರತ್ ಅಂತ ಹೇಳಿಬಿಟ್ಟು. ಫೈನಲ್ ಆಗಿ ಗೊತ್ತಾದ ಮೇಲೆ ಬಿಟ್ಟಿರುವಂಥದ್ದು ಅವನನ್ನು. ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ ನಲ್ಲಿದ್ದೀರಾ? ಆದ್ರೆ ಸತ್ಯ ಏನ್ ಗೊತ್ತಾ? ಅವು ರಕ್ತದ ಶುಗರ್ ಲೆವೆಲ್ ಅನ್ನ ಕಡಿಮೆ ಮಾಡ್ತವೆ ನಿಜ, ಆದ್ರೆ ದೀರ್ಘಕಾಲದವರೆಗಲ್ಲ. ಹೃದಯ, ನರಮಂಡಲ, ಕಿಡ್ನಿ, ಲಿವರ್ ಮೇಲೆ ಒತ್ತಡ ಬೀರುತ್ತೆ. ಒಂದು ಹೋಗಿ ಇನ್ನೊಂದಾಗುತ್ತೆ. ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್. ಇದು ಶುಗರ್ ಮಾತ್ರ ಕಂಟ್ರೋಲ್ ಮಾಡಲ್ಲ, ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ.